ಭಾರತ ದೇಶವನ್ನು ನಾಶ ಮಾಡಬೇಕು, ಈ ಥರ ಆಲೋಚನೆ ಮಾಡುವಂಥ ಪಾಕಿಸ್ತಾನದ ಜೊತೆ ಏನರಯ್ಯ ನಿಮಗೆ ಸಂಬಂಧ? ಕಾಯ್ತಾ ಇರ್ತಾರೆ, ಸರಿಯಾಗಿ ಫುಡ್ ತಗೊಂಡೋಗ್ಬಿಟ್ಟು ತಿನ್ನಿಸ್ಬಿಡ್ತೀರ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ನಾವೇನು ಬೇಕಾದರೂ ಮಾಡ್ಬೋದು, ಏನು ಬರ್ಕೊಟ್ಟಿದ್ರ? ಯಾರೋ ಒಬ್ಬ ಮಾಡಿದ್ದು? ಇಡೀ ಸಮುದಾಯದ ಕತೆ ಅಲ್ಲ ಇದು. ಇಡೀ ಸಮುದಾಯ ಅದನ್ನು ನಿರಾಕರಿಸ್ತಾ ಇದೆ, ಇಡೀ ಸಮುದಾಯ ಅದನ್ನು ವಿರೋಧಿಸ್ತಿದೆ. ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಅಜೆಂಡಾದಲ್ಲಿ ಕೆಲಸ ಮಾಡುವಂಥ ಕಾಂಗ್ರೆಸ್ ಮಾತ್ರ ಅಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೂ ಯಾವುದೇ ಆಡಳಿತ ವ್ಯವಸ್ಥೆಗೂ ಮಾರಕ ನೀವು. ಟಿಪ್ಪು ಸುಲ್ತಾನ ನಿರಾಕರಿಸಿ ಯಾವ ಮುಸಲ್ಮಾನ ಅಲ್ಲ, ಯಾವ ಕನ್ನಡಿಗನೂ ಕೂಡ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಈದ್ ಮಿಲಾದ್ಗೂ ಈ ಟಿಪ್ಪು ಸುಲ್ತಾನ್ಗೂ ಏನು ಸಂಬಂಧ ಇದೆ? ಓಕೆ, ಟಿಪ್ಪು ಸುಲ್ತಾನ್ ಕಟೌಟ್ ಹಾಕಿದ್ರೆ ಅಂತಲೇ ಇಟ್ಕೊಳ್ಳಿ, ಯಾಕೆ ಪಾಕಿಸ್ತಾನ ಮುಜಾಹಿದ್ ಆಡಬೇಕು? ಏನು ಕೊಟ್ಟಿದೆ ಆ ದೇಶ? ಬಾಂಬ್ ಸುರಿಸಿದೆ ಆ ದೇಶ, ನಮ್ಮ ಜನನ ಕೊಂದು ಹಾಕಿದೆ ಆ ದೇಶ. ಪಾಕಿಸ್ತಾನದಲ್ಲಿ ಪ್ರೀತಿನ ಕಚಡಗಳ? ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ತಿಂದು ಸತ್ರು ಇಲ್ಲೇ ಮಾಡಾಗೋದು. ಹಲೋ ನಮಸ್ಕಾರ, ಶಬಾಷ್ ಮಕ್ಕಳ. ಏನದ ಪಾಕಿಸ್ತಾನ್ ಮುಜಾಹಿದ್, ಟಿಪ್ಪು ಪವರ್ ಬಾಯ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜು. ಅದರಲ್ಲಿ 40 ಅಡಿಯ ಟಿಪ್ಪು ಕಟೌಟು, ಬ್ಯಾಕ್ಗ್ರೌಂಡಲ್ಲಿ ಸಾಂಗು ಪಾಕಿಸ್ತಾನ್ ಮುಜಾಹಿದ್ದು, ಮುಜಾಹಿದ್ದೀನ್. ಪಾಕಿಸ್ತಾನದ ನೆಲಕ್ಕೆ ಗೌರವ ಸಮರ್ಪಿಸುವ, ಪಾಕಿಸ್ತಾನದ ನೆಲವನ್ನು ವೈಭವೀಕರಿಸುವ, ಹೊಗಳುವ, ತ್ಯಾಗ ಬಲಿದಾನಗಳನ್ನು ಮಾಡುವ ಹಾಡು. ಆ ಹಾಡು ಪ್ಲೇ ಆಗಿದ್ದಲ್ಲಿ ಟಿಪ್ಪು ಸುಲ್ತಾನ್ ಅವರ ಕಟೌಟಿನ ಬ್ಯಾಕ್ಗ್ರೌಂಡಲ್ಲಿ. ಎಲ್ಲಿ ನಡೆದಿರೋದು? ಚಿಕ್ಕಮಗಳೂರಿನಲ್ಲಿ. ಅದೇ ಪಾಕಿಸ್ತಾನದಲ್ಲಿ ಏನಾದರೂ ನಡೆದಿದ್ರೆ, ಪಾಕಿಸ್ತಾನದಲ್ಲಿ ಆಯ್ತು ಬಿಡಪ್ಪ, ಇದಕ್ಕೇನು ಸಂಬಂಧ? ಟಿಪ್ಪು ಸುಲ್ತಾನ್ ಕಟೌಟನ್ನು ಹಾಕಿ ಪಾಕಿಸ್ತಾನದಲ್ಲಿ ಈ ಹಾಡನ್ನು ಹಾಕಲಾಗಿದೆ, ಓಕೆ. ಚಿಕ್ಕಮಗಳೂರಿನಲ್ಲಿ, ಭಾರತದಲ್ಲಿ ನನ್ನ ದೇಶ ಪಾಕಿಸ್ತಾನವನ್ನು ಹೇಗೆ ನೋಡ್ತದೆ? ಭಾರತ ದೇಶದ ಸಾಂಪ್ರದಾಯಿಕ ಶತ್ರು ಪಾಕಿಸ್ತಾನ. ಭಾರತದ ಮೇಲೆ ಯುದ್ಧ ಮಾಡಿದ ಮಾತ್ರ ಅಲ್ಲ, ಭಾರತದ ಒಳಗಡೆ ಉಗ್ರರನ್ನು ಕಳುಹಿಸಿ ಭಾರತದ ಜನರನ್ನು, ಭಾರತದ ಅಸೆಟ್ಟನ್ನು ನಾಶ ಮಾಡುವಂತಹ ಆ ಮಾನಸಿಕತೆ, ಆ ಉಗ್ರ ಮನಸ್ಥಿತಿ ಪಾಕಿಸ್ತಾನ. ಎಷ್ಟು ಜನರನ್ನು ಕೊಂದಿರ್ಬೋದು ನನ್ನ ದೇಶದ ಪ್ರಜೆಗಳನ್ನು, ನನ್ನ ದೇಶದ ಅದೆಷ್ಟು ಬಾಂಬ್ಗಳನ್ನು ಸುರಿಸಿರ್ಬೋದು ಅವರು. ಅವರ ವಿರುದ್ಧ ನಮ್ಮ ಸಂಘರ್ಷ ಹೇಗಿದೆ? ನಮ್ಮ ವಿರುದ್ಧ ಅವರ ಸಂಚೇನು? ನಮ್ಮ ಭಾರತ ದೇಶದ ಕಾಶ್ಮೀರವನ್ನು ಪಡ್ಕೋಬೇಕು, ಭಾರತ ದೇಶವನ್ನು ನಾಶ ಮಾಡಬೇಕು, ಈ ಥರ ಆಲೋಚನೆ ಮಾಡುವಂಥ ಪಾಕಿಸ್ತಾನದ ಜೊತೆ ಏನರಯ್ಯ ನಿಮಗೆ ಸಂಬಂಧ? ಯಾಕ್ರಯ್ಯ ಸಂಬಂಧ ಇಟ್ಕೋಬೇಕು? ಪಾಕಿಸ್ತಾನ ಮುಜಾಹಿದ್ದೀನ್ ಅಷ್ಟು ಇಷ್ಟ ಇದ್ದರೆ, ಅಷ್ಟು ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ಕಳಿಸ್ಕೊಳ್ಳಿ. ಯಾರಿಗಿದೆ ಅವರಿಗೆ. ಒಟ್ಟಾರೆ ಇಡೀ ಸಮುದಾಯವೇ ಪಾಕಿಸ್ತಾನ ಮುಜಾಹಿದ್ದೀನ್ ಹಾಡನ್ನು ಸಂಭ್ರಮಿಸಿದೆ, ಕುಣಿದಾಡಿದೆ, ಈ ಥರ ನೆರೆಟಿವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ತಗೊಂಡು ಹೋಗಿ 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 ಬಾಯಿಗೆ ಲಡ್ಡು ಹಾಕಿಬಿಡ್ತೀರ. ಕಾಯ್ತಾ ಇರ್ತಾರೆ, ಸರಿಯಾಗಿ ಫುಡ್ ತಗೊಂಡು ಹೋಗ್ಬಿಟ್ಟು ತಿನ್ನಿಸ್ಬಿಡ್ತೀರ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ನಾವೇನು ಬೇಕಾದರೂ ಮಾಡ್ಬೋದು, ಏನು ಬರ್ಕೊಟ್ಟಿದ್ರ? ನಾವು ಅಧಿಕಾರಕ್ಕೆ ಬಂದರೆ ನಿಮ್ಗೆ ಇಷ್ಟ ಬಂದು ಹಾಗೆ ಮಾಡಿ, ಪಾಕಿಸ್ತಾನ ಮುಜಾಹಿದ್ದೀನ್ ಅಂತ ಹಾಡಿ, ಪಾಕಿಸ್ತಾನಕ್ಕೆ ಜೈಕಾರ ಕೂಗಿ, ಪಾಕಿಸ್ತಾನಕ್ಕೆ ಹುಡ್ದೋರಂತ ಆಡಿ, ಏನು ಅಗ್ರಿಮೆಂಟ್ ಬರ್ಕೊಟ್ರೆ ಕಾಂಗ್ರೆಸ್ನವರು? ನೀವು ಮಾಡೋ ಕೆಲಸಕ್ಕೆ ಯಾರೋ ಒಬ್ಬ ಮಾಡಿದ್ದು? ಇಡೀ ಸಮುದಾಯದ ಕತೆ ಅಲ್ಲ ಇದು. ಇಡೀ ಸಮುದಾಯ ಅದನ್ನು ನಿರಾಕರಿಸ್ತಾ ಇದೆ, ಇಡೀ ಸಮುದಾಯ ಅದನ್ನು ವಿರೋಧಿಸ್ತಿದೆ. ಆದರೂ ಹೇಳ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಾನು ಹೀಗೆಲ್ಲ ಮಾಡ್ತೀನಿ ಅನ್ನೋದೇ. ಆದರೆ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರೆಲ್ಲ ಒಂದೇ, ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಅಜೆಂಡಾದಲ್ಲಿ ಕೆಲಸ ಮಾಡುವಂಥ ಕಾಂಗ್ರೆಸ್ ಮಾತ್ರ ಅಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೂ ಯಾವುದೇ ಆಡಳಿತ ವ್ಯವಸ್ಥೆಗೂ ಮಾರಕ ನೀವು. ಉಸಿರುಗಡಿಸ್ಬಿಡ್ತೀರಾ. ಯಾವ ರೀತಿಯ ಸ್ಟೆಪ್ ತಗೊಳ್ಳೋದೇ ಅರ್ಥ ಆಗಲ್ಲ. ಮೊನ್ನೆ ಈ ಗೋರಕ್ಷಣೆ ಹೆಸರಿನಲ್ಲಿ ಕೆಲವರು ಪಾಪದ ಟ್ರಕ್ ಡ್ರೈವರ್ಗಳಿಗೆ, ಆಟೋ ಡ್ರೈವರ್ಗಳಿಗೆ ಅಡ್ಡ ಹಾಕಿ ಹೊಡೆಯೋದು, ಬಡಿಯೋದೆಲ್ಲ ನಡೀತಾ ಇದ್ದಾವೆ. ಒಂದು ಕಡೆ ದೇಶದ ಸಾಮರಸ್ಯಕ್ಕೆ, ಹಿಂದೂ ಮುಸ್ಲಿಂ ಯಾವುದೇ ಧರ್ಮದ ಬಾಂಧವ್ಯಕ್ಕೆ ಧಕ್ಕೆ ತರುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ಒಂದೇ ಮಾತರಂ ವಿವಾದ. ನಾವು ಹೇಳಲ್ಲ,
ರವೀಂದ್ರನಾಥ್ ಠಾಗೂರ್ ಅವರ ಸಮ್ಮುಖದಲ್ಲೇ ಅವತ್ತಿನ ಆಡಳಿತ ವ್ಯವಸ್ಥೆ ವಂದೇ ಮಾತರಂ ಗೀತೆ ಓಕೆ, ಅದರಲ್ಲಿ ಕೆಲವು ಸಾಲುಗಳು ಈ ದೇಶದ ಎಲ್ಲ ಧರ್ಮದ ಭಾವನೆಗೆ ಸೂಟ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕತ್ತರಿ ಹಾಕಿ ಮಿಕ್ಕಿದ್ದು ಓಕೆ ಅಂತ ಅದನ್ನು ಒಪ್ಪಿಕೊಂಡು ಅಂಗೀಕರಿಸ್ಕೊಂಡು ಬಂದಿದೆ. ಈಗ ಅಡಿಷ್ನಲ್ ಏನನ್ನು ಡಿಲೀಟ್ ಮಾಡಿದ್ರೋ, ಯಾವ ಕಾರಣಕ್ಕೆ ಡಿಲೀಟ್ ಮಾಡಿದ್ರೋ ಅದನ್ನೇ ತುರುಕಿ ಇನ್ನೊಂದು ರೀತಿಯ ರಾಜಕಾರಣವನ್ನು ಮಾಡೋಕ್ಕೆ ಹೊರಟಿದ್ದು ಈಗಿನ ಆಡಳಿತ ವ್ಯವಸ್ಥೆ, ಈಗಿನ ಮಾನಸಿಕತೆ. ಚರ್ಚೆ ಹಾಗೆ ಆಗಬೇಕು. ಕಂಪ್ಲೀಟಾಗಿ ಎಲ್ಲವನ್ನು ಧಿಕ್ಕರಿಸಿ ನಿಲ್ತೀವಿ, ನಮಗೆ ಧರ್ಮ ಮೊದಲು ದೇಶ ಆಮೇಲೆ, ಈ ಮಾನಸಿಕತೆ ಇದ್ದರೆ ತಾವು ದೇಶ ಬಿಟ್ಟು ಹೊರಡ್ಬೋದು. ನಿಮಗೆ ಹಿಂದೂ ಧರ್ಮ ಮೊದಲ ಭಾರತ ದೇಶ ಮೊದಲ ಅನ್ನೋ ಪ್ರಶ್ನೆ ಬಂದರೆ, ಇಲ್ಲ ನನಗೆ ಹಿಂದೂ ಧರ್ಮ ಮೊದಲು ಭಾರತ ದೇಶ ಆಮೇಲೆ ಅಂತ ಯಾರಾದರೂ ಹೇಳ್ತಾರಾ? ಹೇಳಿದ್ರೆ ಆತ ಈ ದೇಶ ಬಿಟ್ಟು ಹೋಗ್ಬೋದು. ನನಗೆ ಹಿಂದೂ ಧರ್ಮ ಮತ್ತು ಭಾರತ ದೇಶ ಮೊದಲು, ಮಿಕ್ಕಿದ್ದೆಲ್ಲ ಆಮೇಲೆ, ನನಗೆ ಮುಸ್ಲಿಂ ಧರ್ಮ ಮತ್ತು ಭಾರತ ದೇಶ ಮೊದಲು, ಮಿಕ್ಕಿದ್ದು ಆಮೇಲೆ, ಧರ್ಮ ಮತ್ತು ದೇಶ ಮೊದಲು, ಮಿಕ್ಕಿದ್ದು ಆಮೇಲೆ ಅಂತ ಯಾರು ಹೇಳ್ತಾರೋ ಅವರು ಈ ದೇಶದಲ್ಲಿ ಇರ್ಬೋದು, ಅವರು ಈ ದೇಶದಲ್ಲಿ ಇರೋದಕ್ಕೆ ಲಾಯಕ್. ಧರ್ಮ ಬದುಕಿನ ಪಾಠವನ್ನು ಹೇಳ್ಕೊಡುತ್ತೆ, ದೇಶ ಬದುಕೋದಕ್ಕೆ ಅವಕಾಶ ನೀಡುತ್ತೆ. ಹುಟ್ಟಿದ ನೆಲಕ್ಕೆ ನಾನು ಮೊದಲ ಪ್ರಾಶಸ್ತ್ಯವನ್ನು ಕೊಡದೇ ಇದ್ದಾಗ ನಾನು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇರೋದಕ್ಕೆ ಲಾಯಕ ಅಲ್ಲ. ಧರ್ಮ ಮತ್ತು ದೇಶ ಯಾವುದು ಮೊದಲು ಯಾವುದು ಸೆಕೆಂಡು ಅನ್ನೋ ಪ್ರಶ್ನೆ ಕೂಡ ಅಪ್ರಸ್ತುತ. ಧರ್ಮನೂ ಮೊದಲು, ದೇಶನೂ ಮೊದಲು. ನನಗೆ ನನ್ನ ಧರ್ಮ ಇಂಪಾರ್ಟೆಂಟು, ಹಾಗೆ ದೇಶನೂ ಇಂಪಾರ್ಟೆಂಟು. ಮೊದಲ ಸಾಲಿನಲ್ಲಿ ಇವೆರಡನ್ನೂ ನಾನು ಇಡ್ತೇನೆ, ಮಿಕ್ಕಿದ್ದೆಲ್ಲ ಆಮೇಲೆ ಅನ್ನುವಂಥ ಉತ್ತರ ಕೊಡೋದು ಸರಿಯಾಗಿದೆ. ಇಲ್ಲ ನಂಗೆ ಧರ್ಮ ಮೊದಲು ದೇಶ ಆಮೇಲೆ, ಧರ್ಮ 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 ಈ ಅತಿರೇಕಗಳು ಕೂಡ ಆಗಬಾರ್ದು. ಇದೇ ಚರ್ಚೆಯನ್ನು ಮುಂದಿಟ್ಕೊಂಡು ನೋಡ್ರಾ ಮುಸಲ್ಮಾನರು ಯಾರೋ ಒಂದಿಬ್ಬರು ಹೇಳೋ ಸ್ಟೇಟ್ಮೆಂಟಿಗೆ ಮುಸಲ್ಮಾನರಿಗೆ ಧರ್ಮ ಮೊದಲಂತೆ ದೇಶ ಆಮೇಲೆ ಅಂತೆ ಯಾರು ಹೇಳಿದ್ದು? ಯಾರೋ ಒಂದಿಬ್ಬರ ಸ್ಟೇಟ್ಮೆಂಟ್ ಒಂದು ಇಡೀ ಸಮುದಾಯದ ಸ್ಟೇಟ್ಮೆಂಟ್ ಅಂತ ಯಾಕೆ ನೆರೇಟಿವ್ ಸೃಷ್ಟಿ ಮಾಡ್ತೀರಿ? ಅದು ನಿಮ್ಮ ಲಾಭಕ್ಕೋಸ್ಕರ. ಈ ನೆರೇಟಿವ್ ಮಾಡಿದ್ರೇ ನಿಮ್ಮ ಅಂಗಡಿ ನಡಿಬೇಕಲ್ಲ, ಇಲ್ಲ ನಿಮ್ಮ ಅಂಗಡಿ ಮುಚ್ಚಿ ಹೋಗ್ತದಲ್ಲ. ಯಾರೋ ಒಂದಿಬ್ಬರು ಕೊಡುವ ಸ್ಟೇಟ್ಮೆಂಟ್ ಯಾವುದೇ ಸಮುದಾಯದ ಸ್ಟೇಟ್ಮೆಂಟ್ ಆಗೋದಿಲ್ಲ. ಯಾರೋ ಒಂದಿಬ್ಬರು ಗೋರಕ್ಷಣೆ ಹೆಸರಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಅಮಾಯಕರನ್ನು ಬಡಿದರೆ, ಹೊಡೆದರೆ, ಕೊಂದರೆ ಅದು ಇಡೀ ಹಿಂದೂ ಸಮುದಾಯದ ಸಮಸ್ಯೆ ಆಗೋದಿಲ್ಲ. ಅವರನ್ನು ನಾವು ವಿಲನೈಸ್ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಮುಸಲ್ಮಾನರ ಒಂದಿಬ್ಬರ ಸ್ಟೇಟ್ಮೆಂಟ್ ಇಡೀ ಸಮುದಾಯದ ಸ್ಟೇಟ್ಮೆಂಟ್ ಆಗೋದಿಲ್ಲ. ಇದೊಂದು ಕ್ಲಾರಿಟಿ ಇರಲಿ ನಿಮಗೆ. ಹಾಗೆ ಪಾಕಿಸ್ತಾನ್ ಮುಜಾಹಿದ್ ಪವರ್ ಆಫ್ ಟಿಪ್ಪು ಬಾಯ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಅಫ್ರೀದ್ ಅಂತ ಅವ್ನು ಅರೆಸ್ಟ್ ಮಾಡಿದ್ದಾರೆ. ಕೂರಿಸ್ಕೊಂಡು ಕೇಳಿ ಅವನಿಗೆ, ನೋಡಪ್ಪ ನಿನಗೆ ಪಾಕಿಸ್ತಾನ ತುಂಬ ಇಷ್ಟ ಆದರೆ ನೀನು ಹೊರಟ್ಬಿಡು, ಈ ದೇಶದ ಪೌರತ್ವವನ್ನು ತ್ಯಜಿಸು, ನೀನು ಹೊರಟೋಗ್ಬಿಡು. ನಿನ್ನ ಜೊತೆ ಯಾರಿದ್ದಾರೆ? ಯಾರ್ಯಾರಿಗೆ ಪಾಕಿಸ್ತಾನ ಇಷ್ಟ ಇದೆ ಅವ್ರದ್ದೇ ಕಿತ್ತೋಗಿದೆ ಸ್ಥಿತಿ. ಉಗ್ರರನ್ನು ಬೆಳೆಸುವ, ತಮ್ಮ ದೇಶಕ್ಕೆ ತಾವೇ ಬಾಂಬನ್ನು ಹಾಕಿಕೊಳ್ಳುವ ತೀರಾ ಪೇಶವರ ಸ್ಕೂಲ್ನಲ್ಲಿ ಮಕ್ಕಳನ್ನೇ ಬಿಡಲಿಲ್ಲ. ಆ ಮಕ್ಕಳ ಮೇಲೆ ಬಾಂಬ್ ಹಾಕಿಬಿಟ್ಟು 200-300 ಮಕ್ಕಳನ್ನು ಸಾಯಿಸಿದ್ರು. ಪಾಕಿಸ್ತಾನ ನ್ಯೂಸ್ಗಳನ್ನು ಅಬ್ಸರ್ವ್ ಮಾಡಿ, ತಿಂಗಳಿಗೆ ಕನಿಷ್ಠ 2-3 ಬಾಂಬ್ ಬ್ಲಾಸ್ಟ್ ಆಗ್ತಾ ಇರ್ತದೆ. ಅಲ್ಲಿ ಅವರವರೇ ಬಾಂಬ್ ಹಾಕ್ಕೊಂಡು ಸಾಯ್ತಾ ಇದ್ದಾರೆ. ಉಗ್ರರನ್ನು ಬೆಳೆಸುವ, ಧರ್ಮದ ತಳಪಾಯದಲ್ಲಿ ದೇಶವನ್ನು ಕಟ್ಟಿದ ಒಂದು ದೇಶ ಹೇಗೆ ಸರ್ವನಾಶ ಆಗುತ್ತೋ ಅದಕ್ಕೆ ತಾಜಾ ಎಕ್ಸಾಂಪಲ್ ಪಾಕಿಸ್ತಾನ. ಧರ್ಮದ ತಳಪಾಯದಲ್ಲಿ ಯಾವತ್ತೂ ದೇಶ ನಿರ್ಮಾಣ ಆಗಬಾರ್ದು. ಸಂವಿಧಾನದ ತಳಪಾಯದಲ್ಲಿ ದೇಶ ನಿರ್ಮಾಣ ಆಗಬೇಕು. ಒಂದು ಕಾನೂನಿನ ಚೌಕಟ್ಟಿನಲ್ಲಿ ದೇಶ ನಿರ್ಮಾಣ ಆಗಬೇಕು. ಧರ್ಮದ ತಳಪಾಯದಲ್ಲಿ ಸೃಷ್ಟಿಯಾದಂಥ ಪಾಕಿಸ್ತಾನ ಇವತ್ತು ಕೆಟ್ಟ ಸ್ಥಿತಿಯಲ್ಲಿದೆ. ಅವ್ರದ್ದೇ ಕಿತ್ತೋಗಿರೋ ಸ್ಥಿತಿ. ನಿಮಗೆ ಪಾಕಿಸ್ತಾನ ಮುಜಾಹಿದ್, ಪಾಕಿಸ್ತಾನ ನೆಲದ ವೈಭವೀಕರಿಸುವ ಹಾಡಬೇಕಾದ್ರೆ ತಾವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಯಾರ್ಯಾರಿಗೆ ಇಷ್ಟ ಇದೆ ಹೇಳ್ರಪ್ಪ, ವಾಲಂಟ್ರಿಗೆ ಹೇಳ್ಬಿಡಿ. ಯಾಕೆ ಈ ದೇಶದ ಒಳಗಡೆ ಇದ್ದು ಪಾಕಿಸ್ತಾನದ ಮೇಲೆ ಪ್ರೀತಿ ಇಟ್ಕೊಂಡು ಯಾಕೆ ಬದುಕ್ತೀರಿ? ಹೊರಟೋಗ್ಬಿಡಿ. ಇಂಥವ್ರನ್ನೆಲ್ಲ ಹುಡುಕಿ ಎತ್ತಿ ಎಸ್ದುಬಿಡಿ ಪಾಕಿಸ್ತಾನದ ಬಾರ್ಡರ್ ಆಚೆಗೆ. ಹಾಗೆ ಕಾಲು ಹಿಡ್ಕೊಂಡು ತಿರುಗಿಸಿ ಎಸ್ಬಿಡಿ. ಅಲ್ಲಿ ಬಿದ್ದ ಮೇಲೆ ಗೊತ್ತಾಗ್ತದೆ ಈ ದೇಶ ಅಂದರೆ ಏನು ಅಂತ. ಇಲ್ಲೂ ಸಹಿಷ್ಣುತೆಯನ್ನು ಕೆದಕುವ ಸಾಮರಸ್ಯವನ್ನು ಹಾಳು ಮಾಡೋ ಪ್ರಯತ್ನಗಳಾಗ್ತವೆ. ಆ ಪ್ರಯತ್ನಗಳಿಗೆ ತಗೊಂಡೋಗಿ ಚೆನ್ನಾಗಿ ಫುಡ್ ಕೊಡ್ತಾ ಇದ್ದೀರಾ. ಏನಾದರೂ ಮಾಡಿ ಒಂದಿಷ್ಟು ವ್ಯತ್ಯಾಸಗಳಿದ್ದಾವೆ, ಆ ವ್ಯತ್ಯಾಸಗಳನ್ನು ಸರಿ ಮಾಡೋಣ ಅನ್ನೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ತಗೊಂಡೋಗಿ ಫುಡ್ ಕೊಡ್ತೀರಾ. ಫಸ್ಟ್ ಆಫ್ ಆಲ್ ಈದ್ ಮಿಲಾದ್ ಅಂದರೆ ಏನು? ರಬ್ಬಿಲ್ ಅವಲ್ ತಿಂಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ನ ಆಚರಣೆ ಮಾಡುತ್ತಾರೆ. ಜಗತ್ತಿನಾದ್ಯಂತ ಮಾಡುತ್ತಾರೆ.
ಮುಸಲ್ಮಾನರ ನೆಚ್ಚಿನ ಪ್ರವಾದಿ ಪೈಗಂಬರ್, ಶಾಂತಿ ಸಾಮರಸ್ಯವನ್ನು ಹೇಳಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದರೆ ಭಾಳ ದೊಡ್ಡ ಫೀಲಿಂಗ್ಸ್ ಅದು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನು ಅನುಸರಿಸುವಂಥ ಅನುಯಾಯಿಗಳು. ಅಲ್ಲಿ ಬರ್ತ್ಡೇ ಇಲ್ಲ, ಇನ್ನೊಂದಿಲ್ಲ. ಬರ್ತ್ಡೇ ಅನ್ನೋ ಆಚರಣೆ ಅಲ್ಲ ಈದ್ ಮಿಲಾದ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸ್ಮರಣೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸ್ಮರಣೆ ಹೇಗೆ ಮಾಡಬೇಕು? ಶಾಂತಿ ಸಾಮರಸ್ಯವನ್ನು ಸಾರಿದಂಥ ಪ್ರವಾದಿ, ಶಾಂತಿ ಸಾಮರಸ್ಯದ ಒಂದು ಕಾರ್ಯಕ್ರಮ ಮಾಡಬೇಕು. ಅಕ್ಕಪಕ್ಕದಲ್ಲಿರುವಂಥ ಹಿಂದೂನೋ ಕ್ರೈಸ್ತನೋ ಯಾವುದೇ ಸಮುದಾಯದವರು, ಯಾವುದೇ ಜಾತಿಯವರು ಅವ್ರ ಜೊತೆ ಸೇರಿಕೊಂಡು ಸಿಹಿಯನ್ನು ಹಂಚಿ ಪ್ರೀತಿ ಭ್ರಾತೃತ್ವದ ಸಂಕೇತವಾಗಿ ಮಾಡಬೇಕಾಗಿರುವಂಥ ಒಂದು ಸ್ಮರಣಾ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೂ ಟಿಪ್ಪು ಸುಲ್ತಾನಿಗೆ ಸಂಬಂಧ, ಟಿಪ್ಪು ಸುಲ್ತಾನಿಗೂ ಮುಸಲ್ಮಾನರಿಗೆ ಸಂಬಂಧ. ಟಿಪ್ಪು ಸುಲ್ತಾನ್ ಮುಸಲ್ಮಾನರ ಅಸ್ಮಿತೆ. ಟಿಪ್ಪು ಸುಲ್ತಾನ್ನ ಮುಸಲ್ಮಾನರು ಹೃದಯದಲ್ಲಿಟ್ಟು ಪ್ರೀತಿಸ್ತಾರೆ. ಹಜರತ್ ಟಿಪ್ಪು ಸುಲ್ತಾನ್ ಅಂತ ಕರೀತಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಹುಲಿ ಅಂತ ಕರೀತಾರೆ. ಟಿಪ್ಪು ಸುಲ್ತಾನ್ ಕೇವಲ ಮುಸಲ್ಮಾನರ ಆಸ್ತಿ ಅಲ್ಲ, ಈ ನಾಡಿನ ಸಂಪತ್ತು, ಈ ದೇಶದ ಆಸ್ತಿ. ಅದಕ್ಕೆ ಟಿಪ್ಪು ಜಯಂತಿ ಅಂತ ಒಂದಿರ್ತದೆ. ಇಲ್ಲ, ಅದು ವಿವಾದ. ಟಿಪ್ಪುವನ್ನು 365 ದಿನ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ ಸ್ಮರಿಸ್ರಪ್ಪ. ನೋ ಇಶ್ಯೂ. ಟಿಪ್ಪು ಸುಲ್ತಾನ ನಿರಾಕರಿಸಿ ಯಾವ ಮುಸಲ್ಮಾನ ಅಲ್ಲ, ಯಾವ ಕನ್ನಡಿಗನೂ ಕೂಡ ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾವ ದೇಶದ ಪ್ರಜೆ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಸುಲ್ತಾನಿಗೆ ಅವ್ರದ್ದೇ ಆದಂಥ ಪ್ರಯಾರಿಟಿ ಇದೆ. ಆದರೆ ಈ ಈದ್ ಮಿಲಾದ್ಗೂ ಈ ಟಿಪ್ಪು ಸುಲ್ತಾನಿಗೂ ಏನು ಸಂಬಂಧ ಇದೆ? ಓಕೆ, ಟಿಪ್ಪು ಸುಲ್ತಾನ್ ಕಟೌಟ್ ಹಾಕಿದ್ರೆ ಅಂತಲೇ ಇಟ್ಕೊಳ್ಳಿ. ಯಾಕೆ ಪಾಕಿಸ್ತಾನ ಮುಜಾಹಿದ್ ಆಡಬೇಕು? ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೂ, ನನ್ನ ದೇಶಕ್ಕೂ, ಟಿಪ್ಪು ಸುಲ್ತಾನ್ಗೂ ಪಾಕಿಸ್ತಾನಕ್ಕೂ ಏನರಯ್ಯ ಸಂಬಂಧ? ಇಡೀ ಸಮುದಾಯನ ವಿಲೈನೈಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳಿಬಿಟ್ಟು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವರು ತಪ್ಪಿಲ್ಲ, ತಗೊಂಡೋಗಿ ಕೊಟ್ಟಿದ್ಯಾರು? ಏನು ಇಲ್ಲದೆ ಏನೋ ಒಂದು ನೆರೆಟಿವ್ನ ಸೃಷ್ಟಿ ಮಾಡ್ತಾರೆ. ಏನು ಇಲ್ಲದೆ ಏನೋ ಒಂದು ನೆರೆಟಿವ್. ಮುಸಲ್ಮಾನರಿಗೆ ಪಾಕಿಸ್ತಾನವನ್ನು ಕೊಟ್ಟಿದ್ದೇವೆ, ಒಂದು ನೆರೆಟಿವ್. ನಿನ್ನ ಅಪ್ಪನ ದೇಶನೇ ಇದು, ಕಚಡಗಳ. ಇದು ನಮ್ಮ ಉತ್ತರ. ಆದರೆ ನೀವು ಪಾಕಿಸ್ತಾನ ಮುಜಾಹಿದ್ದೀನ್, ನಿನ್ನ ಯೋಗ್ಯತೆಗೆ ಪೊಲೀಸರು ಕೂರಿಸಿ ಎನ್ಕ್ವೈರಿ ಮಾಡಬೇಕು, ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಕೇಸ್ ಹಾಕಿದರೆ ಒಂದಿಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ನನ್ನ ದೇಶದಲ್ಲಿ ಕೆಲವು ಕೇಸ್ಗಳಿಗೆ ಹಲವು ರೀತಿಯ ಸೆಕ್ಷನ್ಗಳಿದ್ದಾವೆ. ಇದು ಕೂಡ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದ ಮೇಲೆ ಪ್ರೀತಿ ಇಟ್ಟುಕೊಂಡಂಥ ಮಾನಸಿಕತೆಗಳೇ ಈ ಕೆಲಸವನ್ನು ಮಾಡಿದ್ದು ಅನ್ನೋದು ಖಚಿತ ಆದರೆ, ಎನ್ಕ್ವೈರಿಯಲ್ಲಿ ಖಚಿತ ಆದರೆ, ಎಸ್ ನಾನು ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನು ಇಟ್ಕೊಂಡವನು ಅಂದರೆ ಅಫ್ರೀದನ್ನು ಹೇಗೆ ಮುಗಿಸ್ಬೇಕು ಈ ಕಾನೂನು ವ್ಯವಸ್ಥೆಲ್ಲ ಮುಗಿಸ್ಬಿಡ್ತಾರೆ. ಆದರೆ ಅದೇ ಅಫ್ರೀದ್ ಥರದಂಥ ಮಾನಸಿಕತೆ ಇಲ್ಲಿದ್ದರೆ ಇಂಥವ್ರು ಹುಡುಕಿ ಪಾಕಿಸ್ತಾನಕ್ಕೆ ಬಿಸಾಕಿ ಬರಬೇಕು. ಇಲ್ಲ, ಯೂಟ್ಯೂಬ್ನಲ್ಲಿ ಒಂದು ಹಾಡು ಸಿಕ್ತು, ನಾನು ಹಾಕಿಬಿಟ್ಟೆ, ನನಗಿನ್ನೂ 23 ವರ್ಷ, ನನ್ನ ಮೆದುಳು ಕೆಲಸ ಮಾಡ್ತಿಲ್ಲ, ಸಗಣಿ ತುಂಬಿಕೊಂಡಿದೆ, ಅದಕ್ಕೆ ಈ ಹಾಡು ಹಾಕಿಬಿಟ್ಟೆ, ಈ ಥರದ್ದು ಏನಾದರೂ ಸಬೂಬು ಹೇಳ್ತಾನೆ. ಎಲ್ಲದೂ ಕೂಡ ಸಬೂಬೋ ಅಥವಾ ಇರೋ ವಿಚಾರ ಹೇಳ್ತಾನೆ, ಗೊತ್ತಿಲ್ಲ. ಪೊಲೀಸ್ ಎನ್ಕ್ವೈರಿ ಮಾಡ್ತಾಯಿದೆ. ಆದರೆ ನನ್ನ ದೇಶದಲ್ಲಿ ಹುಟ್ಟಿ ಈ ದೇಶದ ಒಳಗಡೆ ನಡೀತಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಮುಸಲ್ಮಾನರು, ಹಿಂದೂನೋ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಏನೋ ಸಮಸ್ಯೆ ಬಂತ ಮಾತಾಡೋಣ, ಪ್ರಶ್ನೆ ಮಾಡೋಣ. ದಬ್ಬಾಳಿಕೆನ ಯಾವುದೇ ಕಾರಣಕ್ಕೆ ಸಹಿಸ್ಕೊಳ್ಳೋದು ಬೇಡ, ದೌರ್ಜನ್ಯವನ್ನು ಯಾವುದೇ ಕಾರಣಕ್ಕೆ ಸಹಿಸ್ಕೊಳ್ಳೋದು ಬೇಡ. ತಾರತಮ್ಯ ನೀತಿಯನ್ನು ವಿರೋಧಿಸೋಣ, ಹೋರಾಟ ಮಾಡೋಣ. ಈ ದೇಶ ನಿಂದೆಷ್ಟೋ ನಮ್ದಷ್ಟೇ ಅನ್ನುವಂಥ ಹೋರಾಟದಲ್ಲಿ ಒಂದು ಸ್ಪಷ್ಟತೆ ಇರಲಿ, ಸಂವಿಧಾನದ ಮೇಲೆ ನಂಬಿಕೆ ಇರಲಿ, ಒಂದಿಷ್ಟು ಅಧ್ಯಯನ ಇರಲಿ. ಯಾಕೆ ಪಾಕಿಸ್ತಾನ್ ಯಾಕೆ ಬೇಕು? ಏನು ಕೊಟ್ಟಿದೆ ಆ ದೇಶ? ಬಾಂಬ್ ಸುರಿಸಿದೆ ಆ ದೇಶ, ನಮ್ಮ ಜನನ ಕೊಂದು ಹಾಕಿದೆ ಆ ದೇಶ. ಪಾಕಿಸ್ತಾನದಲ್ಲಿ ಪ್ರೀತಿನ ಕಚಡಗಳ, ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ತಿಂದು, ಸತ್ರು ಇಲ್ಲೇ ಮಾಡಾಗೋದು. ದೊಡ್ಡ ಪೀಳಿಗೆಯಿಂದ ಹುಡ್ಕೊಂಡು ಬಂದಿರ್ತೀರಿ, ಅದೇನು ತುಂಬ್ಕೊಂಡಿರ್ತೀರಿ. ಅಲ್ಲೆಲ್ಲ ಮನೆ ಕೇಳಿಬಿಟ್ಟೆ, ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಜೊತೆ ಲಿಂಕ್ ಇತ್ತಂತೆ ಅವನಿಗೂ, ದಾವಣಗೆರೆಲ್ಲ ಐ ಥಿಂಕ್. ಯಾಕ್ರೋ ಬೇಕು ನಿಮಗೆ ಅಷ್ಟು ಲಿಂಕ್ ಇಟ್ಕೊಂಡು ಇಲ್ಲಿ ಆಪ್ರೇಟ್ ಮಾಡಿ ಈ ದೇಶನ ನರಕ ಮಾಡೋದಕ್ಕಿಂತ ಅಲ್ಲೇ ಹೋಗ್ಬಿಡ್ರಪ್ಪ. 1947 ಭಾರತ ದೇಶ ಸ್ವತಂತ್ರ ಸಿಕ್ತು, ವಿಭಜನೆ ಆಯಿತು, ಪಾಕಿಸ್ತಾನ ಅನ್ನುವಂಥ ದೇಶವನ್ನು ಬಿಟ್ಕೊಟ್ಟಾಯಿತು, ಮುಗಿದು ಹೋದ ಅಧ್ಯಾಯ. ಯಾಕೆ ಹೇಳ್ಕೊಂಡು ಬಂದು ಇರೋ ನೆಮ್ಮದಿಯ ಬದುಕನ್ನು ಹಾಳು ಮಾಡ್ತೀರಾ? ಕಚಡ ಕಂಟ್ರೀಸ್. ಏನು ಮಾತಾಡೋದು ಇಂಥವ್ರ ಬಗ್ಗೆ? ಈ ಕೋಮು ಕ್ರಿಮಿಗಳ ಬಗ್ಗೆ, ಈ ಮತಾಂಧರ ಬಗ್ಗೆ, ಈ ದೇಶದ್ರೋಹಿಗಳ ಬಗ್ಗೆ, ಈ ದೇಶದ ಸಾಮರಸ್ಯವನ್ನು
ಸಂವಿಧಾನದ ಮೂಲ ಉದ್ದೇಶವನ್ನು ಯಾರು ನಿರಾಕರಿಸ್ತಾರೋ ಮೀರಿ ಹೋಗ್ತಾರೋ ಅವರೆಲ್ಲರೂ ದೇಶದ್ರೋಹಿಗಳು. ಅವ್ರು ಯಾರು ಕೂಡ ಈ ದೇಶದಲ್ಲಿರೋದಕ್ಕೆ ಅರ್ಹರಲ್ಲ.